ನಮಸ್ಕಾರ ದೇವರು ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾತಾಡ್ತಾರಂಥ ಕಂಪ್ನಿಯ ಶೇರ್ ಬಂದ್ಬಿಟ್ಟು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಅಂತಂದ. ಇದೊಂದು ಸಾಫ್ಟ್ವೇರ್ ಕಂಪ್ನಿ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ ಮತ್ತು ಈ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಎಂಡ್ ತನಕ ನೋಡಿ, ಅಂದರೆ ಪೂರ್ತಿ ಮಾಹಿತಿ ನಿಮಗೆ ತಿಳಿಯುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಕಂಪ್ನಿಯ ಹೆಸರು ಬಂದ್ಬಿಟ್ಟು ನಿಮ್ಗೆ ಮೊದಲೇ ಹೇಳ್ದಂಗೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಅಂತಂದು. ಈ ಕಂಪ್ನಿಯ ಶೇರ್ ಪ್ರೈಸ್ ಸದ್ಯಕ್ಕೆ 9.46% ಬಿದ್ದಿದೆ. ಕಂಪ್ನಿಯ ಶೇರು ಪ್ರೈಸ್ 831 ರೂಪಾಯಿ ಆಗಿರುತ್ತೆ. ಕಂಪ್ನಿ ಕಾರ್ಪೊರೇಟರ್ ಆಗಿರೋದು 2011ರಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಅಂತಂದ. ಇದು ನೆಕ್ಸ್ಟ್ ಜನ್ರೇಷನ್ IT ಸೊಲ್ಯೂಷನ್ಸ್ ಮತ್ತು ಸರ್ವಿಸ್ ಪ್ರೊವೈಡಿಂಗ್ ಕಂಪ್ನಿ ಆಗಿರುತ್ತೆ. ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 12,651 ಕೋಟಿ. ಸ್ಟಾಕ್ ಅರ್ನಿಂಗ್ ಪರ್ ರೇಷಿಯೋ ಬಂದ್ಬಿಟ್ಟು 53.1. ROC ಬಂದ್ಬಿಟ್ಟು 21.6 ಆಗಿರುತ್ತೆ. ಕರೆಂಟ್ ಪ್ರೈಸ್ 831 ಮತ್ತು ಬುಕ್ ವ್ಯಾಲ್ಯೂ 97.2 ಇದ್ದರೆ ROE ಬಂದ್ಬಿಟ್ಟು 20.6% ಆಗಿರುತ್ತೆ. ಕಂಪ್ನಿಯ ಆಲ್ ಟೈಮ್ ಹೈ ಬಂದ್ಬಿಟ್ಟು 1020 ರೂಪಾಯಿ ಆಗಿರುತ್ತೆ. ಲೋ ಬಂದ್ಬಿಟ್ಟು 738 ರೂಪಾಯಿ ಆಗಿರುತ್ತೆ. ಕಂಪ್ನಿ ಡಿವಿಡೆಂಡ್ ಕೂಡ ಕೊಡುತ್ತೆ 0.69% ಒಳಗೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 2 ರೂಪಾಯಿ ಆಗಿರುತ್ತೆ. ಇದು ಕಂಪ್ನಿಯ ಮಾಹಿತಿ ಆಯಿತು. ಕಂಪ್ನಿಯ ಕ್ವಾರ್ಟರ್ ರಿಸಲ್ಟ್ಸನ್ನು ನೋಡೋಣ. ಕಂಪ್ನಿಯ ಸೇಲ್ಸ್ 2021ರ ಪ್ರಕಾರ 245 ಕೋಟಿ ಇದ್ದಿದ್ದು 2024ಕ್ಕೆ 417 ಕೋಟಿ ಆಗಿರುತ್ತದೆ. ಎಕ್ಸ್ಪೆನ್ಸ್ ನೋಡೋಕತ್ತ 188 ಕೋಟಿಯಿಂದ 334 ಕೋಟಿ ಆಗಿರ್ತದೆ. ಆಪ್ರೇಟಿಂಗ್ ಪ್ರಾಫಿಟ್ 57 ಕೋಟಿಯಿಂದ 83 ಕೋಟಿಯವರೆಗೆ ತಲುಪಿರುತ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 51 ಕೋಟಿಯಿಂದ 96 ಕೋಟಿ ಆಗಿರುತ್ತದೆ. ನೆಟ್ ಪ್ರಾಫಿಟ್ ಕಂಪ್ನಿಯ ಉಳಿದು 36 ಕೋಟಿಯಿಂದ 72 ಕೋಟಿ ಆಗಿರ್ತದೆ. ಅಂದರೆ ಆಲ್ಮೋಸ್ಟ್ ಕನ್ಸಿಸ್ಟೆಂಟಾಗಿ ಗ್ರೋತ್ ಇದೆ. ಕಂಪ್ನಿ ಲಾಭದಲ್ಲಿದೆ, ಆದರೆ ಅಂದ್ಕೊಂಡಂಥ ರೀಚ್ ಇಲ್ಲ ಕಂಪ್ನಿಗೆ. ಓಕೆ, ಅಂದ್ಕೊಂಡಂಥ ರೀಚ್ ಕಂಪ್ನಿಗೆ ಇಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ವಿಚಾರದಲ್ಲಿ ನೋಡತ್ರ 2019ರ ಫೈನಾನ್ಷಿಯಲ್ ಇಯರಲ್ಲಿ ನೋಡತ್ರ 590 ಕೋಟಿ ಸೇಲ್ಸ್ ಆಗಿತ್ತು. ಮಾರ್ಚ್ 2024ಕ್ಕೆ 1625 ಕೋಟಿ ಇರುತ್ತೆ. ಅದೇ ಆಪ್ರೇಟಿಂಗ್ ಪ್ರಾಫಿಟ್ 55 ಕೋಟಿಯಿಂದ 336 ಕೋಟಿ ಆಗುತ್ತೆ. ಮತ್ತು ಎಕ್ಸಾಕ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 13 ಕೋಟಿಯಿಂದ 335 ಕೋಟಿ. ನೆಟ್ ಪ್ರಾಫಿಟ್ 14 ಕೋಟಿಯಿಂದ 248 ಕೋಟಿ. ಹೈಯೆಸ್ಟ್ ಮಾರ್ಜಿನ್ ಒಳಗೆ ನೋಡೋಕತ್ರ ಕಂಪ್ನಿ ಡಿವಿಡೆಂಟ್ ಇದೆ, ಒಂದು 4 ವರ್ಷಗಳಿಂದ ಕೊಡ್ತಾ ಇದೆ. ಕಂಪ್ನಿಯ ಕಾಂಪೌಂಡ್ ಸೇಲ್ಸ್ ಗ್ರೋತ್ 22, 28, 14% ಆದರೆ ಕಾಂಪೌಂಡ್ ಪ್ರಾಫಿಟ್ ಗ್ರೋತ್ 55, 14, 1% ಆಗಿರ್ತದೆ. ಇದು ಮೇಲೆ ತಿಳಿಸಿದಂಥ ಇವು ನೀವೇ ನೋಡ್ಕೊಂಬಿಡಿ. ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇರೋದು, ದಯವಿಟ್ಟು ಕ್ಷಮಿಸಿ. ಕಂಪ್ನಿಯ ಪೂರ್ತಿ ಮಾಹಿತಿ ತಿಳ್ಕೊಬೇಕಾದ್ರೆ ನಾನು ಕಂಪ್ನಿಯ ಒಂದು ಏನಪ್ಪ ಅಂತಂದ್ರೆ ಕಂಪ್ನಿಯ ಕೋರ್ ಬಿಸ್ನೆಸ್ ಮಾಡಲನ್ನು ಯಾವ ರೀತಿ ಅಂತ ತಿಳ್ಕೊಬೇಕಾಗುತ್ತೆ. ಈ ಕಂಪ್ನಿ ಏನು ಮಾಡುತ್ತಪ್ಪ ಅಂತಂದ್ರೆ IT ಸೆಕ್ಟ್ರಲ್ಲಿ ವರ್ಕ್ ಮಾಡೋದ್ರಿಂದ ಈ ಕಂಪ್ನಿಗೆ ಹಲವಾರು ಕೆಲಸಗಳು ಮತ್ತು ಹಲವಾರು ಆಫರ್ಗಳಿಂದ ಸಿಕ್ಕಿರ್ತದೆ. ಈ ಕಂಪ್ನಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಲ್ಲ ನೋಡೋಕತ್ತೂ ಕಂಪ್ನಿಯ ಕೆಲವೊಂದಿಷ್ಟು ಪ್ರಾಬ್ಲಮ್ಗೋಸ್ಕರ ಕಂಪ್ನಿಯ ಪ್ರಮೋಟರ್ ಕಂಪ್ನಿಯ ಶೇರ್ಸನ್ನು ಮಾರ್ತಾ ಇದ್ದಾರೆ. ದಟ್ ದ ರೀಸನ್ ಕಂಪ್ನಿಯ ಶೇರ್ ಪ್ರೈಸ್ ಆಲ್ ಟೈಮ್ ಲೋಗೆ ಬೀಳ್ಬೇಕಾದ್ರೆ ಇವಾಗ ಕರೆಂಟ್ ಪ್ರೈಸ್ 831 ರೂಪಾಯಿ ಇದ್ದರೆ, ನಿಮ್ಮ ಮೊದಲೇ ಹೇಳ್ದಂಗೆ ಆಲ್ ಟೈಮ್ ಲೋ 738 ಆಗಿರುತ್ತೆ. ಕರೆಂಟ್ ಪ್ರೈಸ್ 831 ಐತಿ. ಸೊ ಆಲ್ಮೋಸ್ಟ್ ಸುಮಾರು 100 ರೂಪಾಯಿಯೇ ಡಿಫ್ರೆನ್ಸ್ ಇದೆ ಆಲ್ ಟೈಮ್ ಲೋಗೆ ರೀಚ್ ಆಗೋಕ್ಕೆ. ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ ಮಾಡ್ತಾ ಇರೋದು ರೀಸನ್ಸ್ ಆಗಿರ್ಬೋದು, ಎನಿ ರೀಸನ್ಸ್ ಆಗಿರ್ಬೋದು. ಬಟ್ ದಟ್ ಈಸ್ ದ ಪ್ರಾಬ್ಲಮ್ ಆಫ್ ಇನ್ವೆಸ್ಟರ್. ಯಾಕಂದರೆ ಪ್ರತಿಯೊಂದು ಇನ್ವೆಸ್ಟರ್ಸಿಗೂ ಕಂಪ್ನಿಯ ಓನರ್ ಕಂಪ್ನಿಯ ಸ್ಟೇಕನ್ನು ಮಾರ್ತಾ ಇದ್ದಾನಂದ್ರೆ ಅವ್ರಿಗೆ ಭಯ ಆಗುತ್ತೆ. ಕಂಪ್ನಿಯ ಓನರ್ ಹತ್ರ ಸ್ಟೇಕ್ ಇದ್ದರೆ ಭಯ ಇರಲ್ಲ. ಬಟ್ ಇನ್ವೆಸ್ಟ್ಮೆಂಟ್ ಥ್ರೂ ಬಂದರೆ ಬೇರೆ, ಸೆಲ್ ಮಾಡ್ತಾ ಇದ್ರೆ ಬೇರೆ. ಇನ್ವೆಸ್ಟ್ಮೆಂಟ್ ಥ್ರೂ ಬಂತಂದರೆ ಇನ್ನೂ ಜಾಸ್ತಿ ಆಗುತ್ತೆ ಶೇರ್ ಪ್ರೈಸ್. ಬಟ್ ಸೆಲ್ ಮಾಡೋಕತ್ತಾರಂದ್ರೆ ಕಂಪ್ನಿಯ ಶೇರ್ ಪ್ರೈಸ್ ಡೌನ್ ಆಗುತ್ತೆ. ದಟ್ ಈಸ್ ದ ಪ್ರಾಬ್ಲಮ್. ವೈಸ್ ಕಂಪ್ನಿಯ ಸ್ಟಾಕ್ ಬೀಳ್ತಕ್ಕಂಥ ರೀಸನ್ ಏನಂತಂದರೆ ಇದೆ. ಸೊ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ಸ್ ತಿಳಿಸಿ. ಇದು ವರ್ತ್ ಬೈಯಿಂಗ್ ಹೌದಾ ಅಲ್ವಾ ಅನ್ನೋದು ನನ್ನ ಪ್ರಕಾರ ಕೇಳಬೇಕಾದ್ರೆ IT ಸೆಕ್ಟ್ರ್ ಈ ಕಂಪ್ನಿ ಲಾರ್ಜ್ ಕ್ಯಾಪ್ ಆಗಿರೋದ್ರಿಂದ ಮತ್ತು L&T ಕಂಪ್ನಿ ಜೊತೆನೂ ಈ ಕಂಪ್ನಿ ಒಂದು ಏನು ಮಾಡುತ್ತೆ, L&T ಅಂತ ನಿಮ್ಗೆ ಗೊತ್ತಲ್ಲ, ಲಾರ್ಸನ್ ಟರ್ಬೋ ಅಂತಂದು ಆ IT ಕಂಪ್ನಿಯ ಜೊತೆ ಮತ್ತು ಮೈಂಟ್ರಿ ಅನ್ನೋ ಒಂದು ಕಂಪ್ನಿಯ ಜೊತೆ ಈ ಕಂಪ್ನಿಯದ ಒಂದು ಬಿಸ್ನೆಸ್ ಕೂಡಿಕೆಯಾಗಿ ಒಂದು ಬಿಸ್ನೆಸ್ ಪ್ರೋಗ್ರೆಸ್ಸನ್ನು ಮುಂದಿನ ಒಂದು 3 ತಿಂಗಳ ಒಳಗೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀಸನ್ಗೋಸ್ಕರ ಈ ಕಂಪ್ನಿಯ ಸ್ಟೇಕನ್ನು ಕೂಡ ಮಾರಿರ್ಬೋದು, ಅಥವಾ ಅದೇ ಕಂಪ್ನಿಯ ಜೊತೆ ಒಡಂಬಡಿಕೆಗೆ ಮಾರಿರ್ಬೋದು. ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಏನು ಬರುತ್ತೆ ಅಂತ ಸಿಗೋಣ. ಇದು ಆಲ್ ಟೈಮ್ ಲೋ ಬರ್ತಾ ಇದೆ ಅಂತಂದ್ರೆ ವರ್ತ್ ಬೈಯಿಂಗ್ ಸ್ಟಾಕ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈ ಕಂಪ್ನಿ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕಂಪ್ನಿ ಆಗಿರುತ್ತೆ. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ ಅಂತ ನನ್ನ ಪ್ರಕಾರ ತಿಳಿಬೇಕಾದ್ರೆ IT ಸೆಕ್ಟ್ರಿಗೆ ಇನ್ನೂ ತುಂಬ ದೊಡ್ಡ ಫ್ಯೂಚರ್ ಇದೆ. ಇದು ಲಾಸ್ಟ್ ಫ್ಯೂಚರ್ಸ್ ಅಂತಲ್ಲ, ಬಟ್ ಕಾಂಪಿಟೇಷನ್ ಇದೆ, ದಟ್ಸ್ ಓಕೆ. ಬಟ್ ಇಂಡಿಯಾಕ್ಕೆ ಇನ್ನೂ IT ಸೆಕ್ಟ್ರದ ಕೆಲಸಗಳು ತುಂಬ ಜಾಸ್ತಿ ಇದೆ. ಸೊ ವರ್ತ್ ಬೈಯಿಂಗ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ, ಜೈ ಹಿಂದ್.